ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಆಫೀಸ್ ಬಂದಿದ್ದೀವಿ. ಈ ವಿಡಿಯೋಗೆ ಬರುವಂತ ಲೈಕ್ಸ್ ಕಮೆಂಟ್ ಇಂದ ಡಿಸೈಡ್ ಆಗುತ್ತೆ ಇವನ ಹೇರ್ ಸ್ಟೈಲು ನಂತರ ಆಗುತ್ತೆ. ಓಕೆನಾ? ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಆಟೋ ಕನ್ನಡಿಗ. ಸೊ ಇವತ್ತು ನಾವು ಹೋಗ್ತಾ ಇದೀವಿ, ಒಂದು ಇವೆಂಟ್ ಇದೆ ಹೊಂಗಸಂದ್ರದಲ್ಲಿ. ಅಲ್ಲಿಗೆ 12 ಗಂಟೆ ತನಕ ಕರೆದಿದ್ದಾರೆ, 12 ಗಂಟೆ ಒಳಗಡೆ ಬನ್ನಿ ಅಂತ. ಸೊ ಇವಾಗ ನಾನು ಡ್ಯೂಟಿನ ಆನ್ ಮಾಡಿ ಇಲ್ಲಿಂದ ಹೋಗೋಣ ಅಂತ ಇದ್ದೀನಿ. ಫಸ್ಟ್ ಡ್ಯೂಟಿನ ಆನ್ ಮಾಡ್ಬಿಡೋಣ. ಆಯ್ತು. ಸೊ ನಮ್ಮ ಯಾತ್ರೆಯಲ್ಲಿ ನನಗೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಲ್ಸಂದ್ರೆ ಬೀಳ್ತಾ ಇದೆ, ಡ್ಯೂಟಿ ಬೀಳ್ತಾ ಇದೆ. ಫಸ್ಟ್ ನಾನು ಒಂದು ನಮ್ಮ ಯಾತ್ರೆ ಇದು ಗಾಡಿ ನಂಬರ್ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಗಾಡಿ ನಂಬರ್ನ ಚೇಂಜ್ ಮಾಡಿಬಿಡೋಣ. ಆ್ಯಡ್ ವೆಹಿಕಲ್ ಆಟೋ ರಿಕ್ಷಾ KA 1 ನಿಮಿಷ 03 AM 0779 ಅಪ್ಲೋಡ್. ಇವಾಗ ನನ್ನ ಹತ್ರ ಇದಾವೆ ಫೋಟೋಸು, ಆರಿಸಿ. ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡೋಣ ಇದು ತಗೊಳತ್ತೋ ಇಲ್ವೋ. ಆಸ್ ಎ ಆಕ್ಟಿವ್ ಆನ್ ಅನದರ್ ಡ್ರೈವರ್, ಬೇರೆ ಡ್ರೈವರ್ ಮೇಲೆ ಆಸ್ ಎ ಆಕ್ಟಿವ್ ಇದೆ ಅಂತೆ, ಆಗ್ತಾ ಇಲ್ಲ. ನೋಡೋಣ, ಆಮೇಲೆ ಇನ್ನೊಂದ್ಸರಿ ಕಾಲ್ ಮಾಡೋಣ ಅವ್ರಿಗೆ. ಸದ್ಯಕ್ಕೆ ಇದರಲ್ಲೇ ಓಡಿಸೋಣ, ಆಮೇಲೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಏನೋ ಒಂದು ಮಾಡ್ಕೊಳ್ಳೋಣ. 100 ರೂಪಾಯಿ ಕಟ್ಬೇಕು ಇದಕ್ಕೂ. ಸೊ ಇವಾಗ ಹೋಗೋಣ ಡ್ಯೂಟಿ ಮೇಲೆ. ಫಸ್ಟ್ ಹೋಗೋಣ. ಇವಾಗ ನಾನು ಹೋಗ್ಬೇಕಾಗಿರೋದು ಫಸ್ಟ್ ಇಂದ್ರಾನಗರದಿಂದ ಹೊಂಗಸಂದ್ರದಿಂದ ಕುಂಗೇರಿ. ಇಂದ್ರಾನಗರಕ್ಕೆ ಏನಕ್ಕಪ್ಪ ಅಂತಂದ್ರೆ ಒಂದು ಕೊರಿಯರ್ ಇದೆ ನನ್ನ ಹತ್ರ, ಪಾರ್ಸಲು. ಅದನ್ನ ನಮ್ಮ ಪರಶುರಾಮ್ ಶೆಟ್ಟರ್ಗೆ ತಲುಪಿಸ್ಬೇಕು ನಾನು. ನೆನ್ನೆನೆ ಬಂದಿದೆ, ಅದನ್ನ ತಲುಪಿಸ್ಬಿಟ್ಟು ಆಮೇಲೆ ಹೋಗೋಣ. ಅದೊಂದು ಅದ್ಭುತವಾದದ್ದು. ಅದು ಬಂದಿರೋದು ನಮ್ಮ ಬೆಳಗಾವಿ ರಾಯಣ್ಣ ಪೇಜ್ ಕಡೆಯಿಂದ. ಫಸ್ಟು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಬಾಯ್ ಹೇಳಿ ಅಲ್ಲಿಂದ ಮೂವ್ ಆಗೋಣ. ವಿಡಿಯೋ ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಡ್ಯೂಟಿನ ಆನ್ ಮಾಡಿದ್ದಾಯ್ತು. ಏನು ಕಾಣಿಸ್ತಾ ಇದೆ? ಯೂನಿಫಾರ್ಮು, ಫುಲ್ ಯೂನಿಫಾರ್ಮು. ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಲ್ವಾ? ನಾನು ಪ್ರತಿ ಸಾರಿ ಮೈಕ್ ತಗೊಂಡು ಡ್ಯೂಟಿ ಮಾಡೋಣ ಅಂತ ಬರ್ತೀನಿ, ಆ ಮೈಕನ್ನ ಮನೆಯಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ನನ್ನ ಹತ್ರ ಒಂದು ನೆಟ್ಟಿಗೆ ಗ್ಯಾಜೆಟ್ ಇಟ್ಕೊಳ್ಳೋಕೆ ಬಾಕ್ಸ್ ಇಲ್ಲ, ಒಂದು ಬ್ಯಾಗ್ ಇಲ್ಲ, ಏನಿಲ್ಲ. ಅದೇ ಒಂದು ಪ್ರಾಬ್ಲಮ್ ಬಂದ. ಗ್ಯಾಜೆಟ್ಸ್ ಇಟ್ಕೊಳಕ್ ಆಗಲ್ಲ. ಬೈಕ್ ಇದೆ, ಮತ್ತೆ ಸಣ್ಣ ಪುಟ್ಟ ಹೋಲ್ಡರ್ಗಳಿದಾವೆ, ಅದನ್ನೆಲ್ಲ ಇಟ್ಕೋಬೇಕು. ಬಟ್ ಆಗದೇ ಇಲ್ಲ, ಮರ್ತು ಬಿಡ್ತೀನಿ. ಅಮ್ಮಂಗೆ ಏನೇನು ಎಲ್ಲ ತಂದು ಕೊಟ್ಟಿದ್ದೀನಿ. ಇವಾಗ ನಮ್ಮ ಮೇಡಮ್ ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವರು. ನಮ್ಮ ಅಮ್ಮನ ಹತ್ರ ಹೋಗೋಣ, ಟೀ ಕೇಳೋಣ, ಏನಂತ ನೋಡೋಣ. ಒಂದು ಟೀ ಕೊಡ್ರಿ, ಖರ್ಚಿಗೆ ಒಂದು 200 ರೂಪಾಯಿ ಕೊಡ್ರಿ. ಗಲಾದಾಗಿಂದ ಎತ್ ಕೊಡುವೆ, ವ್ಯಾಪಾರ ಆಗಿಲ್ಲ ಅಂತ ನೋಡುವೆ. ಒಂದು 200 ರೂಪಾಯಿ ಕೊಡುವೆ ಖರ್ಚಿಗೆ. ನಾನೇ ಕೊಡ್ಬೇಕಂತ ಎಲ್ಲರೂ ಕೊಡಮ್ಮ. ಸೊ ಫಸ್ಟ್ ಡ್ಯೂಟಿ ಹಾಕೊಂಡಿದ್ದೀನಿ, ಪಿಕಪ್ ಹೋಗೋಣ. ಇವಾಗ ಪಿಕಪ್ ಮಾಡ್ಕೊಂಡು ಹೋಗೋಣ. ಏನಿಲ್ಲ, ರಾಚನಹಳ್ಳಿಗೆ ಬಿದ್ದೈತೆ ಮಾನ್ಯದ ಟೆಕ್ ಪಾರ್ಕು, 4 ಕಿಲೋಮೀಟ್ರು, 89 ರೂಪಾಯಿ ಬಾಡಿಗೆ. ನೋಡೋಣ, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. OTP ನಂಬರ್ 2930. ಸೊ ಒಂದನ್ನು ನಾನು ಮರ್ತು ಬಿಟ್ಟಿದ್ದೀನಿ, ಏನು ಗೊತ್ತಾ? ನಮ್ಮ ಚೇತನಣ್ಣವರು ನನಗೊಂದು ಗಿಫ್ಟ್ ಕೊಟ್ಟಿದ್ರು. ಅದನ್ನು ಯಾವಾಗಲೂ ನೀವು ಹಾಕ್ಕೊಳ್ಳಿ ವಿಡಿಯೋಸಲ್ಲಿ ಅಂತ. ಅದನ್ನು ನಾನು ಮರ್ತು ಬಿಟ್ಟಿದ್ದೆ. ಇವಾಗ ನನಗೂ ನೆನಪಾಯಿತು, ನಮ್ಮ ಚೇತನಣ್ಣ ಕೊಟ್ಟಿದ್ರಲ್ವಾ, ಅದನ್ನು ನಾನು ಯಾಕೆ ಹಾಕ್ಕೊಂಡಿಲ್ಲ ಇನ್ನೂ ಅಂತ. ಸೊ ಅದಕ್ಕೆ ಫಸ್ಟ್ ಅದನ್ನು ಹಾಕ್ಕೊಳ್ಳೋಣ. ಏನಂತೀರಾ? ತೋರಿಸ್ತೀನಿ ಇಲ್ಲಿ, 1 ನಿಮಿಷ. ನಮ್ಮ ಹೆಮ್ಮೆಯ ಕನ್ನಡದ ಗುರುತು. ಚೆನ್ನಾಗಿದೆ ಅಲ್ವಾ? ಸೊ ಇವಾಗ ಡ್ಯೂಟಿಗಳು ಯಾವುದೂ ಬಂದಿಲ್ಲ, ಬಂದ ತಕ್ಷಣ ಹೋಗೋಣ. ಇವಾಗ ಇನ್ನೂ ಯಾವುದೂ ಡ್ಯೂಟಿ ಸ್ಟಾರ್ಟ್ ಆಗಿಲ್ಲ,
ಪೀಕ್ ಅವರ್ ಅಲ್ವಾ, ಸಂಡೇ ಸ್ವಲ್ಪ ಲೇಟಾಗಿ ಡ್ಯೂಟಿಗಳು ಆಗ್ತದೆ. ಸೊ ಫಸ್ಟು ಇಲ್ಲಿಂದ ಇಂದಿರಾನಗರ ಕಡೆ ಹೋಗೋಣ. ಯಾವುದಾದ್ರೂ ಸಿಕ್ಕಿದ ಶಿವ ಇಂದಿರಾನಗರ ಕಡೆ ಹೋಗ್ತಾ ಹೋಗ್ತಾ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ನಾಷ್ಟ ಮಾಡೋಣ. ಒಂದು ಶೆಟ್ರು ತುಂಬ ಹೊತ್ತು ಆದಮೇಲೆ ನಾನು ಅಲ್ಲಿಂದ ಡ್ಯೂಟಿ ಹಾಕ್ಕೊಂಡು ಸೀದಾ ಬಂದೆ. ಬಂದ್ಬಿಟ್ಟು ಶಿಸ್ತಾಗಿ ನಾಷ್ಟ ಹೊಡಿತಾ ಇದ್ದೆ. ಬನ್ನಿ ಸರ್. ಕದ್ದು ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ, ನೀವು ತಿನ್ಕೊಂಡ್ ಬನ್ನಿ. ನೀವೆಲ್ಲ ಹಚ್ಚಲ್ವಾ? ಹಚ್ತೀವಿ. ಬೆಳಗ್ಗೆ ನಾವು 4-5 ಸರಿನೇ ಆಗ್ಬಿಡೈತೆ ಪೂಜೆ ಅಂತೀರಾ? ಇಲ್ಲ, ಒಂದೇ ಸಾರಿ. ನಮ್ದು ಒಂದೇ ಸರಿ ಆಗಿರೋದು, ಇನ್ನೊಂದು ಸರಿ ಮಾಡ್ಕೊಂಡ್ಬಂದು ತಿನ್ನಿ. ಬಂದೆ. ನೀವು ತಾವು ಪ್ರಸಾದ ಸೇವಿಸಿ, ನಾವು ಗಂಡು ಕಡ್ಡಿ ಹಚ್ತೀವಿ. ಇವಾಗ ನಾವು ಹೋಗ್ಬೇಕಾಗಿರೋದು ಹೊಂಗಸಂದ್ರ. ಅದಕ್ಕಿಂತ ಮುಂಚೆ ಒಂದು ಪ್ಲಸ್ ಪಾಯಿಂಟ್ ಇದೆ, ನಿಮ್ಗೆ ತೋರಿಸ್ಬೇಕು. ಇಲ್ಲಿ ನೋಡಿ, ಕರೆಸ್ಬಿಟ್ಟು ಅಣ್ಣ ಎಡಿಟಿಂಗಲ್ಲಿ ಬ್ಯುಸಿಯಾಗಿರೋದು. ಇದು ಒಂದು ಸಾರಿ ಅಲ್ಲ, ಪ್ರತಿ ಸಾರಿ ಬಂದಾಗ ನಮ್ಮ ಜೊತೆ ಆಗೋದಿದೆ. ಬರೀ ಎಡಿಟಿಂಗ್. ಅಣ್ಣಂದು ಹೇಳ್ತೀರಾ ಎಡಿಟಿಂಗು ಬೆಜ್ಜಾನಿರುತ್ತೆ. ಇವಾಗ ಫಸ್ಟ್ ಅದನ್ನು ಓಪನ್ ಮಾಡಿಬಿಡೋಣ ಬನ್ನಿ. ಏನಿದೆ ಅದರಲ್ಲಿ? ಪಾರ್ಸಲ್ಲು ಹೇಳಿದ್ನಲ್ವಾ, ಪಾರ್ಸಲ್ಲು ಅದನ್ನು ತೋರಿಸ್ಕೊಡ್ತೀನಿ. ಇವಾಗ ಲೆಮನ್ ಟೀ ಕುಡಿದ್ವಿ. ಲೆಮನ್ ಟೀದು ಕೊಟ್ಬಿಟ್ಟು ಬಂದ್ಬಿಟ್ಟು ಓಪನ್ ಮಾಡೋಣ ಬನ್ನಿ. ಆರ್ನಾದ್ರು ಹೊಡಿಯೋಣ. ಹಾರ್ನ್ ಐತೆ ಗಾಡಿಗೆ. ಪೇಮೆಂಟ್ ಆಗಿದೆ ಅಣ್ಣ? ಅಣ್ಣ ಅವರು ಎಡಿಟಿಂಗಲ್ಲಿ ಬ್ಯುಸಿ ಆಗೋರೆ, ಅವ್ರು ಎಡಿಟಿಂಗ್ ಅವ್ರು ಮಾಡ್ಕೊಳ್ಳಿ. ಇವಾಗ ನಮ್ಮ ಪಾಡಿಗೆ ನಾವು ಓಪನ್ ಮಾಡೋಣ. ಇದೇ ಪಾರ್ಸಲ್ ಬಂದಿರೋದು. ಇಲ್ಲಿ ನನ್ನ ಅಡ್ರೆಸ್ ಇದೆ, ಅದು ಕಾಣೋದೇ ಇಲ್ಲ ಬಿಡಿ. ಸೊ ಇವಾಗ ಫಸ್ಟ್ ಓಪನ್ ಮಾಡೋಣ. ಓಪನ್ ಮಾಡೋಕ್ಕೆ ಚಾಕು ಏನಾದರೂ ಬೇಕಲ್ಲ ಸರ್? ಫ್ರೀನಾ ಬ್ಯುಸಿನಾ ಸರ್? ನಾನು ಸ್ವಲ್ಪ ಬಿಜಿ ಇದ್ದೀನಿ ಸರ್. ನಾನು ಹೋಲ್ಡರು ತಂದಿಲ್ಲ. ಹೋಲ್ಡರ್ ತಂದಿದ್ದಿದ್ರೆ ಏನಾದರೂ ಮಾಡ್ತಿದ್ದೆ. ಇದನ್ನ ಓಪನ್ ಮಾಡು. ಬೆಳಗಾವಿ ರಾಯಣ್ಣ ಪೇಜ್ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೇಳಿದ ಒಂದೇ ಮಾತಿಗೆ 5,000 ಏನೋ ಒಂದು ಸ್ಪೆಷಲ್ ಗಿಫ್ಟ್. ನಮ್ದೊಂದು ಆಸೆ ಸರ್, ಏನು ಗೊತ್ತಾ, ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಜೀವ ಇರೋಷ್ಟೊತ್ತಿಗೆ ಕೆಂಪೇಗೌಡರು ಥರ, ಅದೇ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದೆಯಲ್ಲ ಆ ಥರ ಒಂದು ಕೆಂಪೇಗೌಡರದು ಸ್ಟ್ಯಾಚು ಥರ ಇರಿ, ಒಂದು ತೋರಿಸ್ತೀವಿ ನಿಮಗೆ. ಇಲ್ಲ ಹೆಸರು ರಿವೀಲ್ ಮಾಡಬೇಡಿ. ಇರಿ, ನಂದಷ್ಟೇ ಅಲ್ಲ, ಬೆಳಗಾವಿಲಿ ಇರುವಂಥ ಅದೆಷ್ಟೋ ಹೋರಾಟಗಾರದ್ದಾಗಿರ್ಬೋದು, ಅದೆಷ್ಟೋ ಕನ್ನಡ ಮನಸ್ಸುಗಳದ್ದಾಗಿರ್ಬೋದು. ಅದೇ ಆಸೆ. ಏನಪ್ಪ ಅಂತಂದರೆ, ಇಡೀ ಭರತ ಖಂಡವನ್ನು ಆಳಿದಂತಹ ನಮ್ಮ ಹೆಮ್ಮೆಯ ಬೇಡ ಇತ್ತಷ್ಟೊತ್ತಿಗೆ ಎಲ್ಲೆಲ್ಲಿಂದ ನೀರು ಬಂದ್ಬಿಡ್ತು. ಬೆಳಗಾವಿಯಿಂದ ಪಾರ್ಸಲ್ ಬಂದಿರೋದು, ಈ ಪಾರ್ಟಿ ಸೇಫ್ಟಿ ಬೇಡವಾ? ಇನ್ನೇ ಕಿತ್ಬೇಕು. ಸಾಕು. ಇಲ್ಲಿ ಓಪನ್ ಆಗೈತೆ. ಇದರಲ್ಲಿ ಏನಿದೆಪ್ಪ ಅಂತ ನೋಡಿದ್ರೆ, ಒಂದು ತೆಗೆದು ಬಿಡುವ. ಅಷ್ಟು ನನ್ನ ಗಾಡಿಗೆ ಹಾಕೋ ಮುಖಾಂತರ ಅದು ಇದು ಮಾಡೋಣ. ಅಲ್ಲೇ ಗಾಡಿ ಹತ್ರನೇ ಓಪನ್ ಮಾಡೋಣ ಬಾ. ಕನ್ನಡಿಗ, ಭರತ ಖಂಡದ ಅಧಿಪತಿ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಸ್ಟಿಕ್ಕರ್. ಅದು 5,000 ಬಂದಿದೆ. ಎಲ್ಲ ಗಾಡಿಗಳಿಗೂ ಹಾಕುವಂತ ಕೆಲಸ ಮಾಡ್ಬೇಕು ನಾವೀಗ. ಇಡೀ ಬೆಂಗಳೂರಲ್ಲಿ ಈ ಸ್ಟಿಕ್ಕರು ರಾರಾಜಿಸಲಿದೆ. ಹೆಮ್ಮೆಯ ಅಧಿಪತಿಯ ಚಿತ್ರ, ಭಾವಚಿತ್ರ. ಇಡೀ ಬೆಂಗಳೂರು ಆಟೋಗಳಲ್ಲಿ 5,000 ಆಟೋಗಳಲ್ಲಿ ಈ ಚಿತ್ರ ಕಾಣುತ್ತೆ, ಎದ್ದು ಕಾಣುತ್ತೆ. ಒಂದು ಏನಪ್ಪಾ ಅಂದ್ರೆ, ಊರು ತುಂಬಾ ಎಲ್ಲರ ಸ್ಟ್ಯಾಚು ಇದೆ, ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಸ್ಟ್ಯಾಚು ಯಾಕಿಲ್ಲ? ರಾಜ್ಯದಲ್ಲಿ ಒಂದೇ ಒಂದಾನ ಇದು ಇರ್ಬೇಕಲ್ಲ. ಅದು ಹೆಂಗಿರ್ಬೇಕಂದ್ರೆ, ಒಂದೇ ಸರಿ 250-300 ಅಡಿದು ಮಾಡಿಸ್ಬೇಕು. ಕರ್ನಾಟಕ ಸರ್ಕಾರವೇ ಮಾಡಿಸ್ಬೇಕು. ಅದೆಲ್ಲ ಬಡವರಾಗಿ ನಾವು ಮಾಡೋಕೆ ಆಗೋದಿಲ್ಲ ಅಲ್ಲವಾ? ದೊಡ್ಡ ಇತಿಹಾಸ ಇರುವಂಥ ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಈ ಒಂದು
ಭಾವಚಿತ್ರವನ್ನು ಫಸ್ಟು ನನ್ನ ಗಾಡಿಗೆ ಹಚ್ಚೋ ಮುಖಾಂತರ ಇದನ್ನ ಸ್ಟಾರ್ಟ್ ಮಾಡ್ತೀವಿ. 5,000 ಗಾಡಿಗೆ ಹಾಕೋ ಗಂಟನೂ ನಿಮ್ಮದು ಇಲ್ಲ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಹಾಕ್ತೀವಿ ಅಂತ. ಇದು ನಮ್ಮ ಪರಶುರಾಮ್ ಅವ್ರ ಹತ್ರ ಇರುತ್ತೆ. ಎಲ್ಲ ಇದು ಇಂದ್ರಾನಗರ ಕಡೆ ಬಂದರೆ ಸಿಕ್ಕೇ ಸಿಗುತ್ತೆ ನಿಮಗೆಲ್ಲರಿಗೂ. ಇದನ್ನು ಇವಾಗ ನಮ್ಮ ಪರಶುರಾಮ್ ಅವ್ರ ಗಾಡೀಲಿ ಫಸ್ಟ್ ಅಂಟಿಸೋಣ. ಹಾಗೆ ಇದನ್ನೆಲ್ಲ ಪರಶುರಾಮ್ ಅವರೇ ಮುಂದೆ ನಿಂತು ಮಾಡುವಂಥದ್ದು ಕೆಲಸ. ಜಾಗ ಇಲ್ಲದೆ ಇರೋ ಕಾರಣ ಇಲ್ಲ. ಹಾಂ, ಅದಕ್ಕೇನು ಮಾಡಬೇಕು? ಮೇಲೆ ಹಚ್ಬಿಡು. ಇಲ್ಲಿ ಇಲ್ಲಿ ಇದ್ರ ಹಾಂ, ಇನ್ನೊಂದು ಸ್ವಲ್ಪ ಮೇಲೆ, ಇನ್ನೊಂದು ಸ್ವಲ್ಪ. ಓಕೆ ಓಕೆ. ಈ ರೀತಿ ನಿಮ್ಮ ಆಟೋಗಳಲ್ಲಿ ಕೂಡ ಹಚ್ಕೋಬೋದು. ಶೆಟ್ರೆ ಏನು ಹೇಳ್ತೀರಾ? ಹಿಂಗೈತಿ ಆ ಸ್ಟಿಕ್ಕರ್ ಅಣ್ಣ. ಇದು ಒಂದಿದೆಲ್ಲ, ಇದು ಸ್ಕ್ಯಾನರ್ ರಿಮೂವ್ ಮಾಡ್ತೀನಿ, ಮಾಡ್ಬಿಟ್ಟು ಇದನ್ನ ಹಚ್ತೀನಿ. ಸದ್ಯಕ್ಕೆ ನಿಮ್ಗೆ ತೋರ್ಸಕ್ ಇರ್ಲಿ ಅಂತ ಹಿಂಗ್ ಹಚ್ಚೋದು. ಒಳಗಡೆ ಸ್ಟಿಕ್ಕರ್ ದೀರ್ಘಕಾಲ ಬಾಳಿಕೆ ಬರುತ್ತೆ, ಒಳಗಡೆ ನೀರ್ ಬರಲ್ವಲ್ಲ, ಒಳಗಡೆಯಿಂದ ಹಚ್ಚೋ ತರ ಮಾಡಿರೋದು. ಈ ಸ್ಟಿಕ್ಕರ್ ನಮ್ಮ ಗಾಡೀಲಿ ಸದಾ ಕಾಲ ಇರುತ್ತೆ. ಯಾರಾದ್ರೂ ಬಂದು ನಾನು ಇಲ್ಲ ಅಂದ್ರೂ ಬಾಕ್ಸ್ ಒಳಗೆ ಕೈ ಹಾಕ್ಬಿಟ್ಟು ಒಂದೊಂದು ತಗೊಂಡು ನಿಮ್ಮ ಗಾಡಿಗೆ ಹಚ್ಕೋಬೋದು. ಗಾಡಿಯಲ್ಲೇ ಕಂಡ್ರು ಇಸ್ಕೋಬೋದು. ಸ್ವಲ್ಪ ನಮ್ಮ ಕೈಯಲ್ಲೂ ಕೊಟ್ಟಿರಿ. ನಮ್ಮ ಟೀ ಅಂಗಡಿ ಹತ್ರ ಇಟ್ಟಿರ್ತೀನಿ. ಬಂದಾಗ ಯಾರಿಗೆ ಬೇಕೋ ಅವರು ಇಸ್ಕೊಂಡು ಹೋಗ್ಬೋದು ಅಲ್ವಾ ಶೆಟ್ರೆ? ಸೇಫ್ಟಿಯಾಗಿ ಇಟ್ಬಿಡಿ. ಹಾಂ, ಸೊ ಇವಾಗ ಹೊರಡೋಣ ನಮ್ಮ ವಂಗಸಂದ್ರ ಕಡೆ. ಬೆಂಗಳೂರು ಆಟೋ ಸೇನೆಯವರು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಹೊಸ ಘಟಕ ಓಪನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಮ್ಮ ಬೆಂಗಳೂರು ಆಟೋ ಸೇನೆಯವರು ಮಾಡ್ತಾ ಇರೋದು ಇದೇ ನವೆಂಬರ್ 28 ಜಯನಗರ ಶಾಲಿನಿ ಗ್ರೌಂಡಲ್ಲಿ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋಗಳನ್ನ ಆದಷ್ಟು ಬೇಗ ಕೊಡ್ತೀವಿ. ಶೆಟ್ರೆ ಇದು ತೊಗೊಳ್ಳಿ ಪಾರ್ಸಲು. ಗೊತ್ತಿರೋರು ಕಮೆಂಟ್ ಮಾಡೋದು ನೋಡೋಣ ಏನಿದೆ. ಒಬ್ರು ಕೊಟ್ಟಿದ್ರು ಅಲ್ಲಿ ನನ್ನ ಹತ್ರ. ನಾನು ಹೇಳ ಗೊತ್ತಿರೋರು ಕಮೆಂಟ್ ಮಾಡ್ರಪ್ಪ ಏನದು ಅಂತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಯ್, ಗೊತ್ತಲ್ವಾ ಯಾರು ಅಂತ? ನೀವು ಕೂಡ ಈ ರೀತಿಯಾದಂತಹ ಘಟಕನ ನೀವು ಕೂಡ ಉದ್ಘಾಟನೆ ಮಾಡ್ಬೇಕಂತ ಎಲ್ಲರಿಗೂ ಗೊತ್ತಾಗ್ಲಿ ಹೇಳಿ. ನೀವ್ ಆಯ್ತು ಇಲ್ಲ ಹೇಳಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಾರಂತ ನಮ್ಮ ಮಾಜಿ ಪದಾಧಿಕಾರಿ ಆಟೋ ಕನ್ನಡಿಗ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಪ್ಪಾಳೆ. ಪದಾಧಿಕಾರಿ ಅಲ್ಲ, ಮಾಜಿ ಅಧ್ಯಕ್ಷ, ಜಕ್ಕೂರು ವಾರ್ಡ್ ಅಧ್ಯಕ್ಷ. ಮಾಜಿ ಜಕ್ಕೂರು ವಾರ್ಡ್ ಅಧ್ಯಕ್ಷರು ಇವರು. ಅವ್ರು ನಾನೇ ಆಯ್ಕೆ ಮಾಡಿದ್ದು. ಮುತ್ತಣ್ಣ ಏನಣ್ಣ ನಿಮಗ್ ಮಾತ್ರ ಆದ್ರೆ ನಮಗ್ ಬೇಡವಾ? ನಮ್ಮ ರಾಜ್ಯಾಧ್ಯಕ್ಷರ ಆತ್ಮೀಯ ಮಿತ್ರರು ಜೋಡತ್ತು ಗುರುತಿಸಿಕೊಂಡಿರುವಂತವರು. ಚೆನ್ನಾಗೈತೆ, ಇರ್ಲಿ ನಮಗಿರ್ಲಿ. ಗೌಡ್ರ ನಮಸ್ಕಾರ. ದುರ್ಗೇಗೌಡ್ರು ಇವ್ರ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿದ್ ನಾನು. ಫಸ್ಟ್ ನನಗೆ ಹಾಕ್ಬೇಕು ಅಂತ. ನಾನು ನನ್ನ ಸ್ಟಿಕ್ಕರ್ ತಗೊಂಡಾಗ ಫಸ್ಟ್ ಅಂತ ಇವಣ್ಣನ್ ಎತ್ತಿ ಸಪರೇಟ್ ಆಗಿ ಮಾಡ್ಬಿಟ್ಟು ಇವಾಗ ಕೊಡೋದು ನಮ್ಮ ಜವಾಬ್ದಾರಿ. ನಾನು ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ನೀನ್ ಮಾತಾಡ್ಕೊಂಡು ಇದ್ರ ಮೇಲೆ ನೀನ್ ಏನಾದ್ರು ಮಾತಾಡ. ಫಸ್ಟ್ ಕಮೆಂಟ್ ಮಾಡಿದವ್ ನಾನು. ನನ್ನ ಗಾಡಿಗೆ ಫಸ್ಟ್ ನೀವು ಹಾಕ್ಬೇಕು ಅಂತ. ಅದೇಂಗ್ ನೀವು ಬೇರೆಯವ್ರ ಗಾಡಿಗೆ ಹಾಕಿದ್ರೆ? ಅಣ್ಣ ನಾನು ಹಂಗೆ ಮಾಡಿರ್ಬೋದು, ಬಟ್ ಅಂದ್ರೆ ನಿಮ್ ಗಾಡಿಗೆ ನಾನೇ ಫಸ್ಟ್ ತಂದಿರೋದು. ಸ್ಟಿಕ್ಕರಿಂಗ್ ಮಾಡಿಸ್ದಾಗ್ಲೇ ಎತ್ತಿ ಒಂದ್ ಇಕ್ಬಿಟ್ಟೆ. ಇವಾಗ ಗಾಡಿನೂ ತಂದಿದ್ದೀನಿ, ಹಾಕ್ಬೇಕು. ಹಾಕೋ ಜವಾಬ್ದಾರಿ 100% ನಂದೆ. ಓಕೆನಾ? ನೋಡೋಣ, ಹಾಕೋದು ವಿಡಿಯೋ ಮಾಡ್ತೀನಿ, ಕೊಡೋದು ವಿಡಿಯೋ ಮಾಡ್ತೀನಿ. ನೋಡೋಣ ಪಕ್ಕ 100% ಕೊಡ್ತೀನಿ. ಬಾ ಬನ್ನಿ ಬನ್ನಿ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಮ್ಮ ಸರ್ವಣ್ಣ ಅಲ್ಲ. ಅದೊಂದು ವಿಡಿಯೋ ಹಾಕ್ಬಿಟ್ಟು ಅದಕ್ಕೆ ಕಮೆಂಟ್ ಏನಂತ ಹಾಕಿದೀರಾ?
ರಾಜಧಾನಿ ಕನ್ನಡಿಗ ಅವರು ವಿಡಿಯೋಗೆ ಕಮೆಂಟ್ ಚೆನ್ನಾಗಿತ್ತು. ಅದು ನಿಮ್ಮ ಎಕ್ಸ್ಪೀರಿಯನ್ಸಾ? ಅಲ್ಲ ಪಾಪ ಆಟೋ ಡ್ರೈವರ್ಗೆ ಆ ರೀತಿ ಬೈತಾವಳೆ. ಇನ್ ಗಂಡಂಗೆ ಯಾವ ರೀತಿ ಬೈದಿರಬಾರ್ದು, ಹಿಂಗ ಕಮೆಂಟ್ ಮಾಡೋದು. ಅದಕ್ಕೆ ಎಕ್ಸ್ಪೀರಿಯನ್ಸ್. ನಮಗೆ ಯಾರು ಬೈಯಲ್ಲ, ನಮಗೆ ಬೈಯಾರ ಯಾರು ಇಲ್ಲ. ಎಕ್ಸ್ಪೀರಿಯನ್ಸ್. ಬೈಲಿ ಒಂದ್ ನಿಮಿಷ ಬೈಲಿ. ಡೈರಿ ಸರ್ಕಲ್ ವಾರ್ಡಾಧ್ಯಕ್ಷರು ಸುಂದರಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗುರುಪೂರ್ವಕ ಸ್ವಾಗತ ಬಯಸ್ತಾರೆ. ಈಗಾಗಲೇ ನಮ್ಮ ಸುಂದರಣ್ಣ ಅವರಿಗೆ ಕೆಲಸ ಕೊಟ್ಟಿದ್ದಾರೆ ಛಾಯಾಗ್ರಹಣ ಮಾಡಕ್ಕೆ. ಭಾವಚಿತ್ರಗಳನ್ನ ಅವರು ಕ್ಯಾಮ್ರಾದಲ್ಲಿ ಸೆರೆ ಮಾಡ್ತಾರೆ. ಇವಾಗ ಹೇಳು. ಬೆಂಗಳೂರು ಆಟೋ ಸೇನೆಯ 19ನೇ ಘಟಕ ಇವಾಗ ಹೇಳು. ಅವಾಗ ವಾಯ್ಸ್ ಬಂತು. ಇವಾಗ ಬರ್ಲಿ. ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಆಫೀಸ್ ಬಂದಿದ್ದೀವಿ. ಈ ವಿಡಿಯೋಗೆ ಬರುವಂತ ಲೈಕ್ಸ್ ಕಮೆಂಟ್ ಇಂದ ಡಿಸೈಡ್ ಆಗುತ್ತೆ ಇವನ ಹೇರ್ ಸ್ಟೈಲು ನಂತರ ಆಗುತ್ತೆ. ಓಕೆನಾ? ಇನ್ನೇನು ಕೆಲವೇ ಅಧಿಕಾರಿಗಳು ದೀಪ ಬೆಳಗ್ತಾ ಇದಾರೆ. ಈ ಕಾರ್ಯಕ್ರಮನ ಶುಭಾರಂಭ ಮಾಡ್ತಾ ಇದಾರೆ. ಎಲ್ಲಾರ್ದು ಕಾಣ್ಬಿಟ್ಟು ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ. ಬೆಂಗಳೂರು ಆಟೋ ಸೇನೆಯ 19ನೇ ಘಟಕದ ಉದ್ಘಾಟನಾ ಸಮಾರಂಭ ವಂಗಸಂದ್ರ ಘಟಕ. ಸರ್ವಣ್ಣ ಅವನ ಹೇರ್ ಸ್ಟೈಲ್ ನಂತರ ಮಾಡ್ಬಿಡೋಣ. ನಿಮ್ ತರ ಬೇಡ, ನಂತರ. ಅದಕ್ಕೆ ಎತ್ಕೊಳ್ಳಿ ಬನ್ನಿ ಹೋಗೋಣ. ನಮ್ಗೆ ಕೂದಿಲ್ಲ ಅಂತಿರಲ್ಲ. ಇಲ್ಲಿ ನೋಡಿ ನಮ್ ಶೆಟ್ರು ಆಯಸ್ಸು ಹೆಚ್ಚಾಗುತ್ತೆ. ಹಾಗಾಗಿ ಸ್ವಲ್ಪ ಮಾತಾಡ್ತಾರೆ. ಒಂದು ಸಾಂಗ್ ಶೆಟ್ರೆ ಒಂದ್ ಸಾಂಗ್. ಶೆಟ್ರ ಕೈಯಲ್ಲಿ ಕ್ಯಾಮ್ರಾ ಐತೆ, ಏನ್ ಮಿಂಚ್ತವ್ರ ಅಂತೀರಾ? ಅಭಿನಂದನೆಗಳು ರಾಹುಲ್ ಅವರು ನಿಮ್ಗೆ. ರಘುರ್ ಅವರಿಗೂ ಕೂಡ ಶೆಟ್ರ ನಮ್ದೊಂದು ರಘು ಅವ್ರಿಗೂ ಕೂಡ ಅಭಿನಂದನೆಗಳು. ಕ್ಷಮೆ ಇರ್ಲಿ ಸ್ವಾಮಿ ಅನ್ಬೇಕು ನಾವು ಇವಾಗ. ಅವ್ರ ಮಾಲೆ ಚೆನ್ನಾಗ್ ಬಂತ ಚಪ್ಪಾಳೆ ಬರಲಿ. ಬರ್ಲಿಲ್ವಾ ಬಿಡಿ. ಅಯ್ಯಪ್ಪ ಮಾಲೆ ಹಾಕಿದ್ದಾರೆ ಅವರು. ನಾವು ಇವಾಗ ನಾವು ನಮ್ ಶೆಟ್ರನ್ನ ಕರೆದ್ವಿ, ಬರ್ಲಿಲ್ಲ. ಒಬ್ರೇ ಹೆಂಗ್ ನಡ್ಕೊಂಡ್ ಬರ್ತವ್ರು ನೋಡಿ. ಏನ್ ಶೆಟ್ರೆ? ಹಾಡಂದ್ರೆ ಮೇಕೆ ಹಿಡಿಯಕ್ ಹೋಯ್ತವನೆ. ಆಡಲ್ಲ, ಅದನ್ನ ನಮ್ಮೂರ್ ಕಡೆ ಆಡು ಅಂತಾನೆ ಅನ್ನೋದು. ಹಾಡು ಹಾ ಬೇರೆ ಅ ಬೇರೆ. ಆಡು ಹಿಡ್ಕೊಳಕ್ ಹೋದೆ. ಹಕಾರ ಅಕಾರ ಗೊತ್ತಿಲ್ವಾ ನಿಂಗೆ? ಅದು ಯಾವ್ದೇ ಆಗ್ಲಿ ನಮ್ ಲೆಕ್ಕಾಚಾರ ಒಂದೇ. ಅಕಾರ ವಿಕಾರ ನಮ್ ಲೆಕ್ಕಾಚಾರ ಒಂದೇ. ಅಕಾರನು ಅಕಾರ ವಿಕಾರ ಅದೆರಡರಲ್ಲೂ ಇದೇ ಒಂದು ವಿಚಾರ, ಅದೇ ನಾವು. ಏನ್ ಹೇಳಿದ್ರು ಏನಿಲ್ಲ, ನನಗಂತೂ ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ಉಪ್ಪಿ ಬಾಸ್ ಫ್ಯಾನ್ಸ್ ಅನ್ನೋದು ನಮ್ಮ. ಕೇಳಿಸ್ತಾ ಇದೆಯಾ? ಇಯರ್ಫೋನ್ ಇಟ್ಕೊಂಡು ಬ್ಯಾಚುಲರ್ ಅವ್ರ ಕೈಯಿಂದ ಸನ್ಮಾನ, ಎಕ್ಸ್ಪೀರಿಯನ್ಸ್. ಕೂತ್ಕೊಳ್ಳಿ ಎಲ್ರು. ಪದಾಧಿಕಾರಿಗಳನ್ನ ಹೊರತುಪಡಿಸಿ ಬಾಕಿ ಎಲ್ರಿಗೂ ಕೂಡ ಆಸೀನರಾಗಬೇಕು.
ಬ್ಯಾಚುಲರ್ ಹುಡುಗಿರ್ ನೋಡ್ಬೇಕಲ್ವಾ? ದಯವಿಟ್ಟು ಮೈಕ್ ಸೆಟ್ನ ಇಷ್ಟರನ್ನ ಯಾರು ತಗೊಂಡು ಫಸ್ಟ್ ಇವ್ರು ಮದುವೆ ಮಾಡ್ಬೇಕು, ಅದಕ್ಕೆ ಮೈಕ್ ಸೆಟ್ ಹತ್ರ ಬರಬೇಕು. ನಿನ್ ಮದುವೆ ಕಾಟ ತಾಳಕ್ಕಾಗ್ತಲ್ಲ, ಜಲ್ದಿ ಮದುವೆ ಮಾಡ್ಕೊಂಡ್ಬಿಡೋಣ. ಯಾವ್ದ್ರಲ್ಲಿ ಬೇಡ. ಲಿರಿಕ್ಸ್ ಹಾಕಿ ಯಾವ್ದಲ್ಲ ಸ್ವಲ್ಪ ಲಿರಿಕ್ಸ್ ಚೆನ್ನಾಗಿದೆ. ಯಾವ್ದ ಅದು ಕರೆಕ್ಟ್ ಆಗಿದೆಯಾ? ಹಾಕಿ ಯಾವ್ದು ಸಾಂಗ್ ಯಾವ್ದು? ಕಟ್ಟಿಕೊಂಡು ಇಲ್ಲಿ ಇದಾಡ ಪ್ರೀತಿಯ ಪರಿವಾಳ. ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಅಣ್ಣ ಇದು ಯಾರ್ದು ಫೋನ್? ಫೋನು ಒಂದೇ ನಿಮಿಷ ಶಾಲೆ ಎತ್ಕೊಳ್ತಾರೆ, ಒಳಗೆ ಬೀಗ ಹಾಕೋರೆ. ಸುಜಯ್ ಅಣ್ಣ ಕೊಡಿ ಕೊಡಿ ಫೋನ್ ಕೊಡಿ, ಅಲ್ಲಿ ಸುಜಯ್ ಕೊಡಿ. ಇದು ಚೆನ್ನಾಗಿದೆ, ಇದು ಇದೇ ಚೆನ್ನಾಗಿದೆ. ಜಾಸ್ತಿ ಹೋಗುತ್ತೆ ಶೆಟ್ರೆ. ಕ್ಯಾಪ್ ಇದ್ರೆ ಚೆನ್ನಾಗಿರೋ, ಇನ್ಮೇಲೆ ಇದ್ರೆ ಏನು ಹೋದ್ರೆ ಏನು. ನಮ್ಮ ಅಣ್ಣ ಕ್ಯಾಪ್ ಹಾಕ್ಬೇಡ ಅಂತ, ನಾನು ಹಾಕ್ತೀನಿ ಅಂತ. ಇವತ್ತು ಸನ್ಮಾನ ಮಾಡ್ಬೇಕು, ತೆಗೆದು ಬಿಡ ಮುಚ್ಚಿಗೆ ಅಂತ. ಅದು ಹೇಳಿ, ಕಾಡಲ್ಲಿ ಸೊಪ್ಪು ಸಿಗ್ತದೆ ಹೇಳಿ. ಜೋರಾಗಿ ಹೇಳಿ, ವಾಯ್ಸೇ ಕೇಳಲ್ಲ. ಸೆರೆಮನೆ ತೆರೆದೇ ಉಂಟು, ಕಾಡಲ್ಲಿ ಸೊಪ್ಪು ಸಿಗ್ತದೆ. ಯಾವ್ದನ್ನ ಒಂದ್ ಸ್ವಲ್ಪ ತಗೊಂಬಂದು ಕೊಟ್ರೆ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಕೂದಲು ತೆಗೆಸ್ಕೊಂಡು ಕೂತಿರೋದು. ಇವ್ರ ಜೊತೆ ನಮಗೂ ತಂದ್ಕೊಡಿ. ಆಯ್ತಾ ಯಾರನ್ನ ನಾನು ಕೂದಲು ಬರ್ಸ್ಬಿಡ್ರಪ್ಪ, ನೋಡ್ಬಿಡವ. ನಾನ್ ಕೊಡ್ತೀನಿ ಬರೋಣ. ಫ್ರೀ ಆಫ್ ಕಾಸ್ಟ್. ನಿಮ್ದಲ್ಲ ಅವ್ರ ತರ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ನಿಮಗೆ ಕಾಂಪಿಟೇಷನ್. ತುಂಬ ಸನ್ಮಾನ ಮಾಡಿದ್ರು, ಕರೆದು ಗೌರವ ಕೊಟ್ಟರು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಚೇತನಣ್ಣ. ಇದೊಂದು ಗಿಫ್ಟು, ಇದನ್ನು ಎಲ್ಲ ಇಟ್ಟಿರ್ತೀನಿ. ಇವಾಗ ವಾಪಸ್ ಬಂದು ಸೇಫಾಗಿ ಇಟ್ಟು ಎತ್ಕೊಂಡು ಹೋಗೋಣ. ಇವಾಗ ಫಸ್ಟು ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಡೋಣ. ಸೆಟಲ್ಮೆಂಟ್ ಆಗ್ತದೆ. ಬರೋರು ನನ್ನಿಂದ ರೆಡಿ ಮಾಡ್ತದ. ಆರ್ಟಿ ಬೇಕಾಗಿಲ್ಲ ಅವ್ರಿಗೆ. ಎಲ್ಲರಿಗೂ ಬ್ಲ್ಯಾಕ್ ಟೀ ಅಂತೆ, ಎಲ್ಲರಿಗೂ ಅಲ್ಲ, ನಮ್ಮ ಆಟೋ ಕನ್ನಡಿಗರು ಮತ್ತೆ ನಾನು ಕುಡಿಯಲ್ಲ ಅವ್ರಿಗೆ. ಈಗ ಸಾಚೆ ಕುಡಿಯೋದು ಬರೀ ನೀವು ಕಲಗತ್ತ ನಂತರ ಕಲಗತ್ತ.
ದುರ್ಗೇಗೌಡ್ರ ದುರ್ಗೇಗೌಡ್ರು ನಮ್ ದುರ್ಗೇಗೌಡ್ರು ಇಲ್ಲಿ ನೋಡಿ. ಸ್ವಲ್ಪ ಮಳೆ ಕೆಲವ್ರ ಮೇಲೆ ಸ್ವಲ್ಪ ಕರುಣೆ ಇರ್ಲಿ ಆಯ್ತಾ. ತಲಾಟೆಗೆ ತಗೋಬೇಡಿ ಅಲ್ಲಿ. ಅಲ್ಲ ಯೂತ್ ಆಗ್ಬಿಟ್ಟವ್ರೆ ಬೆಳಗ್ಗೆ ನೋಡಿದ್ರೆ ಶಾಕ್ ನನಗೆ. ನೋಡಿ ಕಟಿಂಗು ಶೇವಿಂಗು ಯೂತ್ ಅಣ್ಣ ಅಧ್ಯಕ್ಷರಿಗೆ ಅಧ್ಯಕ್ಷರು, ಯಾಕಂದ್ರೆ ಚೇತನ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ಇವರಿಬ್ರು ಅಧ್ಯಕ್ಷರಿಗೆ ಅಧ್ಯಕ್ಷರು. ಇವರು ದುರ್ಗೇಗೌಡರು ನಾವು ಸುನೀಲ್ ಗೌಡ್ರು. ಎಲ್ಲ ಮೀಟಿಂಗ್ ಅಲ್ಲಿ ಎಲ್ಲ ನಡೆಯೋದು ಪ್ರೋಗ್ರಾಮ್ಗಳು. ಓಕೆ ರೋಲ್ ಕ್ಯಾಮ್ರಾ. ಗೌಡ್ರು ಗೊತ್ತು, ಹಾ ದೇಶಕ್ಕೆ ಗೊತ್ತು, ಇನ್ನೊಂದು ದೇಶಕ್ಕೆ ಗೊತ್ತು. ಇನ್ನೊಂದು ಹಣ್ಣು ಹಂಪಲು ಎಲ್ಲ ಅಣ್ಣ ಜಲ್ದಿ ಫೋಟೋಗೆ ಮಾತ್ರ ಇರ್ಲಿ, ಆಮೇಲೆ ತಗೋಬಿಡುವ ಓಕೆ. ಬನ್ನಿ ಊಟ ಮಾಡೋಣ. ಎಲ್ಲ ಬನ್ನಿ ಊಟಕ್ಕೆ. ಇಲ್ಲೇ ಇದ್ದಾರೆ ಊಟ ಚೆನ್ನಾಗಿದೆ ಹೇಳ್ಬೇಕು ನೀವು. ಅದೇ ಹೇಳ್ತಾ ಇರೋದಣ್ಣ, ಹೇಳ್ತೆ ಬರೀ ಊಟಕ್ಕೆ ಕಳಿಸಿ ಎಲ್ಲ ಊಟ ಸಖತ್ತಾಗಿದೆ. ಕಳಿಸಿ ಅವ್ರನ್ನೆಲ್ಲ ಕಳಿಸಿ. ಅಲ್ಲ ನಮ್ ಶೆಟ್ರು ತುಪ್ಪ ಏನ ಒಬ್ಬಟ್ಟಿ ತುಪ್ಪ ಏನ್ ಬಾಡಣ, ಅದ್ರಲ್ಲೇ ಐತೆ ಬಿಸಿ ಬಿಸಿ ಐತೆ. ನಮ್ ಮ್ಯಾಕ್ಸ್ ಹೇಳ್ದಂಗೆ ನಮ್ಗೆ ಸ್ಟಿಕ್ಕರ್ ತಂದು ಕೊಟ್ಟಿದ್ದಾನೆ, ಆದ್ರೆ ಫಸ್ಟ್ ನನಗೆ ಹಾಕಿಲ್ಲ, ಅದೇ ಬೇಜಾರು. ಇಲ್ಲ ಅಣ್ಣ, ಅಣ್ಣ ನೀವು ಸಿಕ್ಕೋದು ತುಂಬಾ ಲೇಟ್ ಆಯ್ತಣ್ಣ, ಅದಕ್ಕೋಸ್ಕರ ನಾನು ಆ ಕಡೆ ಬರಕ್ಕಾಗ್ಲಿಲ್ಲ, ನೀವು ಬರಕ್ಕಾಗಿಲ್ಲ. ಬಟ್ ಮನ್ಸಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ಅಣ್ಣ. ತಿಕ್ಕಿದ್ದು. ಹಾ ಯಾರು ಕೊಟ್ರ ಇದು ಅವ್ರು ಹೇಳಿಸ್ತಾ ಇರೋದು. ಚೆನ್ನಾಗೈತಿ. ಬಂದು 3-4 ಕೊಟ್ರೆ ಗಲಾಟೆ. ಅಯ್ಯೋ ಅಣ್ಣ ಒಂದ್ 10 ಅವತ್ತು ಕೊಟ್ಬಿಡ್ತೀವಿ, ಒಂದ್ 10, 20, 25 ಬೇಡವಾ? ಗಲಾಟೆ ಮಾಡ್ಬಿಡ್ತಾರೆ. ಸರಿ ಅಣ್ಣ, ಆಯ್ತು ಹಂಗಂದ್ರೆ. ಅದು ಇಮ್ಮಡಿ ಪುಲಿಕೇಶ್ ಇದು ಸ್ಟಿಕ್ಕರು. ಇನ್ನು ನಮಗೆ ಬೇಕು. ಶೆಟ್ರೆ ಎತ್ ಕೊಟ್ಬಿಡಿ. ಫೈನಲಿ ಆಯ್ತು, ಹಾಕಿದ್ರ. ಥ್ಯಾಂಕ್ ಯು. ಇವಾಗ ಆಟೋ ಕರ್ನಾಟಕ ನಮ್ ಶಂಕರಣ್ಣನ ಫೋಟೋ ಇಲ್ಲಿ ಬರುತ್ತೆ, ಅದು ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮಾಡೋಣ. ಎಲ್ಲೇ ಇದ್ರು ನಮ್ಗೆ ಶಂಕರಣ್ಣ ಮೇನು. ಅದು ಇದ್ರೆ ನಾವು ನಾನು ಮೊನ್ನೆ ವಿಡಿಯೋದಲ್ಲಿ ಜಸ್ಟ್ 1 ಸೆಕೆಂಡ್ ಕ್ಲಿಪ್ ಹಾಕಿದ್ದೆ, ಅದನ್ನೇ ಹಾಕಿಸ್ತೀನಿ, ನೋಡ್ತಾ ಇರಿ, ಸಖತ್ತಾಗಿರುತ್ತೆ. ಬಟ್ ಸರಿ ಬರೋಣ, ಬರ್ತೀರಾ? ಬಾಯ್ ಬಾಯ್ ಬಾಯ್. ಸೊ ಬಾಯ್, ಹೊರಡೋಣ ನಾವು. ನಾನಿವಾಗ ಹೋಗ್ಬೇಕಾಗಿರೋದು ಕೆಂಗೇರಿ. ನಾನಿದ್ದಿದ್ದು ಹೊಂಗಸಂದ್ರದಿಂದ ಕೆಂಗೇರಿ 20 ಕಿಲೋಮೀಟ್ರು, 8 ಕಿಲೋಮೀಟ್ರ್ ಖಾಲಿ ಬಂದ್ಬಿಟ್ಟಿದ್ದೀನಿ. ನಾನು ಅಲ್ಲಿಗೆ ಎನಿ ಕಂಡೀಷನ್ 4 ಗಂಟೆಗೆ ಅಲ್ಲಿ ಇರಬೇಕು. ಏನಕ್ಕಂತಂದರೆ ಒಂದು ಪ್ರಮೋಷನ್ ಶೂಟ್ ಮಾಡಬೇಕಾಗಿತ್ತು CNG ಬಗ್ಗೆ, CNG ಆಫರ್ ಬಗ್ಗೆ. ಇವಾಗ ನಮ್ಗೆ ಹೆಂಗಾಗ್ಬಿಟ್ಟೈತೆ ಅಂತಂದರೆ 2 ಗಂಟೆಗೆ ನಾನು ಅಲ್ಲಿ ಇರಬೇಕಾಗಿತ್ತು, ಅಂದರೆ 2 ಗಂಟೆಗೆ ಅಲ್ಲಿ ಬಿಟ್ಟಿದ್ರೆ 3 ಗಂಟೆಗೆ ಅಲ್ಲಿ ಇರ್ತಿದ್ದೆ. ಬಟ್ ನಾನು ಬಿಟ್ಟಿದ್ದು ಅಲ್ಲಿ 3 ಗಂಟೆ, ಇವಾಗ 4 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು. ಅದು ಅಲ್ಲದೆ ವೆದರ್ ನೋಡಿದ್ರೆ ಸ್ವಲ್ಪ ಮಳೆ ಬರೋ ರೀತಿ ಇದೆ. ಇದರಲ್ಲಿ ಪ್ರಮೋಷನ್ ಶೂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ತೊಂದರೆನೇ. ಬಟ್ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕಿಂತ ಮುಂಚೆ ನಮ್ಮ ಮಲ್ಲಿ ಗೊತ್ತಲ್ಲ, ನಮ್ಮ ಜೊತೆ ಇರ್ತಾನೆ ನಮ್ಮ ಕ್ಯಾಮ್ರಾಮನ್, ಅವನ್ನ ಪಿಕಪ್ ಮಾಡಿಕೊಂಡು ನಾನು ಕೆಂಗೇರಿಗೆ ಹೋಗ್ಬೇಕು. ಅವನಿರೋ ಜಾಗ ಕೆಂಗೇರಿ ಹತ್ರನೇ, ಅಂದರೆ ಅಲ್ಲಿಂದ ನನ್ನ ಲೊಕೇಶನು 4 ಕಿಲೋಮೀಟ್ರ್ ಇದೆ. ಇವಾಗ ನಾನು ಹೋಗ್ಬೇಕಾಗಿರೋದು ಮಲ್ಲಿ ಹತ್ರ. ಫಸ್ಟು ಮಲ್ಲಿಗೆ ಹೋಗಿ ಪಿಕಪ್ ಮಾಡಿ ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗೋಕ್ಕೆ ಟೋಟಲ್ 24-25 ಕಿಲೋಮೀಟ್ರ್ ಆಗುತ್ತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಆಯ್ತಣ್ಣ, ಜಸ್ಟ್ ಇವಾಗ ಮಾಡ್ಕೊಂಡು ಬಂದೆ. ಸಾರಿ ಅಣ್ಣ. ಪಾಪ ಅವರು ಏನೋ ಮಾತಾಡಿಸ್ತಾ ಇದ್ರು. ನಾನು ಟಿವಿಲಿ ಹೆಡ್ಫೋನ್ ಹಾಕೊಂಡಿದ್ದೆ, ಕೇಳಿಸ್ತಿಲ್ಲ. ಬಟ್ ನನಗೆ ಇವಾಗ ಅರ್ಜೆಂಟಲ್ಲಿ ನಾನು ಹೋಗ್ಬೇಕು. ಅಣ್ಣ ಎಲ್ಲಣ್ಣ? ಫುಲ್ ಬಿಸಿ ಆಗ್ಬಿಟ್ಟು ಕರೆದ್ರೂ ಬರಲಿಲ್ಲ ಅಣ್ಣ. ಟೈಮಲ್ಲಿ ಇವಾಗ ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ. ಏನಕ್ಕಂತಂದರೆ ಬೆಳಿಗ್ಗೆಯಿಂದ ನಾನು ದುಡ್ದಿರೋದು ಬರೀ 300 ರೂಪಾಯಿ. 300 ರೂಪಾಯಿ ದುಡ್ದುಬಿಟ್ಟು ಬರೀ ಅದು ಇದು ಅಂತ ಆಗ್ಬಿಟ್ಟೈತೆ.
ಸೊ ಅದಕ್ಕೆ ಇವಾಗ ನಾನಾದರೂ ಸ್ವಲ್ಪ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ನಾನು ಮಾಡ್ತೀನಿ ಎಲ್ಲ, ನೋಡೋಣ ಯಾವ್ದು ಸಿಗುತ್ತೆ ಹೇಳೋಕ್ಕಾಗಲ್ಲ. ಬರೀ 300 ರೂಪಾಯಿ ಮಾಡಿದ್ದೀನಿ ನಾನು ಬೆಳಗ್ಗೆಯಿಂದ, ಅದು ಬರೀ ಊಬರಲ್ಲೇ. ಎಷ್ಟು 3 ಡ್ಯೂಟಿ ಮಾಡಿರೋದು. 3 ಡ್ಯೂಟಿ ಮಾಡಿಕೊಂಡು ಯಲಹಂಕದಿಂದ ಹೊಂಗಸಂದ್ರಕ್ಕೆ ಹೋಗಿದ್ದು, ಅಲ್ಲಿಂದ ಈ ಕೆಂಗೇರಿಗೆ ಹೋಗಿದ್ದು, ಕೆಂಗೇರಿಯಿಂದ ಇವಾಗ ನಾಯಂಡಹಳ್ಳಿ ಮೆಟ್ರೋ ಹತ್ರ ಇದ್ದೀನಿ. ಇಲ್ಲಿಂದ ಯಾವುದಾದ್ರು ಹಾಕ್ಕೊಂಡು ಹೋಗೋಣ. ಬರ್ತಾ ಇದ್ದಾವೆ ಹೊಸಕೆರೆಹಳ್ಳಿ ಬನಶಂಕರಿ, ನೋಡೋಣ ಯಾವ್ದು ಸಿಗುತ್ತೆ ಅದನ್ನು ಮಾಡ್ಕೊಂಡು ಹೋಗೋಣ. ಯಾವುದೋ ಒಂದು ಡ್ಯೂಟಿ ಹಾಕ್ಕೊಂಡು ಬಂದೆ CM ಹೌಸ್ ತನಕ, ಅಲ್ಲಿಂದ ಯಾವುದೋ ಡ್ಯೂಟಿ ಬೀಳ್ತಾ ಇಲ್ಲ ಇವಾಗ. ಶಿವಾಜಿನಗರ ಇವಾಗ ಇದೊಂದು 10 ಕಿಲೋಮೀಟ್ರ್ ಹೋಗ್ಬೇಕು, ಅರ್ಧ ಗಂಟೆ ತೋರಿಸ್ತೈತೆ, ಫುಲ್ ಟ್ರಾಫಿಕ್ಕು. ನೋಡೋಣ ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊಂಡು ಹೋಗೋಣ. ಹೆವಿ ಟ್ರಾಫಿಕ್ ಇದೆ, ಅಷ್ಟಿಷ್ಟಲ್ಲ ತೋರಿಸ್ತೀನಿ ನೋಡಿ. ಆ ಫ್ಲೈಓವರ್ ಪೂರ್ತಿ 10 ತನಕ ಟ್ರಾಫಿಕ್. ಇವಾಗ ಟೈಮ್ ಬಂದ್ಬಿಟ್ಟು 7:30, 6 ಗಂಟೆಗೆ ಅಲ್ಲಿಗೆ ಬಿಟ್ಟಿದ್ದು, 5:30 6 ಗಂಟೆಗೆ, 7:30 ಬಂದಿದ್ದು. ನಮ್ಮಮ್ಮ ಸರಿಯಾಗಿ ಹೋಗಿತ್ತವಳೆ. ಏನಂತೀವಿ ಬಂದಿನಿಲ್ಲ ಟೈಮಿಗೆ. ಯಾಕ ಕೆಲಸ ಇತ್ತು, ಹೋಗಿದ್ದೆ. ಸನ್ಮಾನ ಮಾಡಿದ್ರು, ಮತ್ತೊಂದು ವಿಡಿಯೋ ಮಾಡಬೇಕಾಗಿತ್ತು, ಹಂಗೆ ಡ್ಯೂಟಿನೂ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದೆ ಇವಾಗ. ಸೊ ಇವಾಗ ಮಾಡೋಣ, ಅಂಗಡಿ ಕ್ಲೋಸ್ ಮಾಡೋಣ, ಹಾಗೆ ಎಡಿಟಿಂಗು ಮಾಡೋಣ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ನೆಟ್ಟಿಗೆ ಡ್ಯೂಟಿನೇ ಮಾಡಿಲ್ಲ, ಇನ್ಮೇಲೆ ಕಂಟಿನ್ಯೂ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಡ್ಯೂಟಿ ಮಾಡೋ ಕಡೆ ಸ್ವಲ್ಪ ಗಮನ. ಟೇಕ್ ಕೇರ್, ಬಾಯ್.